ಮೌ ನಾನು ಹೇಳಿದ್ನಲ್ಲ ಈ ಅಪ್ಪನು ಶ್ರೀನಿವಾಸರಾಜ್ನು ಬಂದ್ಬಿಟ್ಟು ಕತೆ ಹೇಳಕ್ ಬರ್ತಾ ಇದ್ನಲ್ಲ ಅವಾಗ ನನಗೆ ಮಟನ್ನು ಬೋಟಿ ಚಾಕಣ ಇದೇ ವಾಸನೆ ಬರ್ತಾ ಇತ್ತು, ಇದೇನು ಹಿಂಗೆ ಅಂತ ಹತ್ರಕ್ಕೆ ಬರ್ತಾ 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 ಒಳ್ಳೆ ಹೂವಿನ ವಾಸನೆ ಬಂದ್ಬಿಡದ, ಘಮ 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 ಅಂತಿತ್ತು. ನನಗೆ ಇದು ಹೇಳಿದಾಗ ನಿಜವೂ ನನಗೂ ಸ್ವಲ್ಪ ಭಯ ಆಯಿತು. ಇದನ್ನ ಹೆಂಗಿದೆ ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ. ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಇವರು ಒಂದು ಸರ್ ಇದು ಹೀಗಿದೆ, ನೀವಿಬ್ರು ಸೇರ್ಕೊಳ್ಳಿ, ಏನು ಮಾಡ್ತೀರಾ ನೋಡಿ. ಅವ್ರು ಹಂಗೆ ಮಾತಾಡೋದು. ನೋಡಿ ಸರ್, ಅಷ್ಟೇ ಸರ್, ಟೇಕ್ ಹೋಗ್ಬಿಡೋಣ ಸರ್ ಅಂದರು. ಅಯ್ಯೋ ಇರಿ ಸರ್ ಇರಿ ಅಂತೂ ನಾವು ಕೊನೆಗೆ ಕೂತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕಾ ಅಂದ ಪರಂದುಂಡು அந்த பொண்ணൊന്നുമില്ല, അത് നല്ല പെണ്ണു, അവിടെ പെണ്ണು ಎಂದ ಕನ್ನಡ ಕಲಿತು ನಮಗೆ ಹೇಳ್ತಲ್ಲ നല്ല ಪಂಡು. ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು. ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು. ಯಾಕೆ ಹೇಳಿ, ಅರ್ಜುನನ ಕತೆ, ನೀರಿಗೆ ಎಗುರೋ ಕತೆ, ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದ್ರದ್ದು ಮೇಕೆ ಸೀನ್ ಮಾಡ್ತಾ ಇದ್ದೀವಿ. ಆ ಮೇಕೆ ಸೀನ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಮೇಕೆ ಅಡ್ಡಿಲ್ಲ ಮರಿಬೇಡ ಹೇಳು. ಅದು ಅದ್ಭುತ. ಅದು ಆಕ್ಚುಲಿ ಮೇಕೆ ಸೀನ್, ಸ್ಲ್ಯಾಂಗು, ನಿಮ್ಮ ಕಾಸ್ಟ್ಯೂಮ್. ನಿಜವಲ್ಲ ಅದು ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಇವರು ಅದೇ ನನಗೆ 2 ಪೀಸಲ್ಲೇ ಇರಬೇಕು ಅಂತ ನೋಡಿದ್ರು. ಬೇಡ ಸರ್ 2 ಪೀಸ್ ಬೇಡ, ಅವರೆಲ್ಲ ಸಿಲ್ಕ್ ಸ್ಮಿತ ಜೈಮಾಲಿ ಎಲ್ಲ ಹೋಗಿದ್ದಾರೆ, ನನಗೆ ಇನ್ನೊಂದು ಕ್ರಾಸ್ ಕೊಡಿ ಅಂತೇಳಿ ಕ್ರಾಸ್ ಹಾಕೊಂಡೆ ನಾನು. ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ನಮ್ಮ ಗೆಲುವು ಹೌದು, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು, ನಿಮ್ಮೆಲ್ಲರ ಗೆಲುವು. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು, ಯಾಕೆ ಬರ್ತಿಲ್ಲ ಅಂತ. ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ. ಅವರು ಅದಕ್ಕೋಸ್ಕರ ಬಂದಿದ್ದು. ನಮ್ದು ಅದು ಏನೋ ಕಾಕ್ತಾಳೆ ಎನ್ಕೋತಾ ಇದ್ದು. 2006 ಮುಂಗಾರು ಮಳೆ ಫಸ್ಟ್ ಬಂತು, ಡಿಸೆಂಬರ್ 29. ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ. ಆಮೇಲೆ ವಿಜಯ್ಗೆ ಹೇಳ್ದ, ವಿಜಯ್ ನೀನು ಫೆಬ್ರವರಿ 23ಕ್ಕೆ ಬಾರೋ, ನಾನು ಮಳೆ ಬರ್ಸಿದ್ದೀನಿ, ನೀನು ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂದ. ಅವಾಗೂ ನಮ್ಗೆ ಹಿಂಗೆ ಆಗಿತ್ತು. ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನು ಎಲ್ಲರ ಮನೆಯಲ್ಲೂ ಇಷ್ಟಿದ್ವು ಸಿಡಿಗಳು, ರಿಮೇಕ್ ಸಿಡಿಗಳು. ಅದಾದ್ಮೇಲಿಂದ ಒಳ್ಳೇದು ಆಯಿತು, ಕೆಟ್ಟದ್ದು ಆಯಿತು. ಹೊಸಬರು ಎಂತೆಂಥವ್ರು ಅಪ್ಪಯ್ಯ ಪೋರ ಜಿಮ್ಮಿಗೆ ಪೋರ ಇಟ್ಲು ಸೇರ ಅಂತೇಳಿ ಮಾಡಿ ಜನ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂಥ ಸುಮ್ಮನೆ ಹೋಗೋದು. ಏನ್ ಸಾರ್ ಮುಂಗಾರು ಮಳೆಮೋ 100 ಕೋಟ್ಲು ದುನಿಯಾ, ಅದು ನೀವು 50 ಕೋಟ್ಲು, ಅವನೇ ಎಂತಾಯ್ತು ಸಿನಿಮಾಕ್ಕೆ ಹೋಗು 60-40 100 ಸೈಡ್ ಅಮ್ಮೇಸ್ತೆ 3 ಕೋಟ್ಲು ಸರ್ ಸಿನಿಮಾ ಸೇಚು. ಅವನೇಮೆ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಮಿಗೆ ಕಳಿಸ್ಬಿಟ್ರು. ಹೇ ಸುಡ್ರಾ వాడు గణేశుడు 100 కోట్లు చేసిండాడంట, నీకేం పోరా వాడు చూడు చూడు ఆ దునియా విజయ్ 60 కోట్లంట పోరా ಅಂತ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಹೀರೋಗಳಿಗೆ ಏನೇನೋ ಗೊತ್ತಿರಲಿಲ್ಲ. ಹಂಗೆ ಮಾಡಿ ತಿರ್ಗಾ ಜನ ಬರ್ದಂಗೆ ಮಾಡಾಕ್ಬಿಟ್ರು. ಇದು ಮತ್ತೆ 2026, ಅದು 2006, ಅದು 8, ಇದು 2026 24 ಕರೆಕ್ಟ್ ಮಾಡ್ದಮ್ಮ ನೀನು, ಒಳ್ಳೆಯವಳು ಅಮ್ಮಯ್ಯ, ನೀನು ಬಲೆ ಇದೆಯಾ ಕಣ ನೀನು. 8 ಇದು ಫಸ್ಟು ವಿಜಯ್ ಹೇಳ್ಬಿಟ್ಟ, ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು, ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ್ಗೆ ಅಂತೇಳಿ ಎಲ್ಲ ಢಣ ತಿರುಗಿಸ್ಬಿಟ್ರು. ಪ್ರಣಯ ಸತೀದ ತಂದ ಅಂದ ಗರ 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 ಎಲ್ಲ ತಿರುಗಿಬಿಡ್ತು. ಎಲ್ಲ ಬರ್ತಿದ್ದಾರೆ, ನೋಡ್ತಿದ್ದಾರೆ. ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ನಮ್ಗೆ ಅದಕ್ಕಿಂತ ನಮಗೆ ಈ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಲಿ, ಎಲ್ಲ ಬರಲಿ ಅಂತಿದ್ವಿ. ಈಗ ನಮ್ಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ. ಅವ್ರಿಗೆ ಅದು ಏನು ಕಾನ್ಫಿಡೆನ್ಸು, ಇದನ್ನ ಇಷ್ಟೇ ರಿಚಾಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ಬರೂ ನಾವೇನು ಕಮ್ಮಿ ಇದ್ದೀವಿ ಸರ್, ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದರು. ನಾನು ಇದು ಮಾರ್ಕೆಟಿಂಗು ಬಿಡಲ್ಲ ಸರ್, ನಮ್ದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ನಂದು ಸಿನಿಮಾ ಹೋಗಿಯಲ್ಲ, ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ನಿಜವಾಗ್ಲೂ ಪ್ರಶಾಂತ್ ಸರ್, ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ರೋ ಪಾಪ. ನಾವು ಕೀನಿಯಾಗಿ ಹೋಗಿದ್ವಿ, ಭಾರಿ ಕಷ್ಟ ಅಲ್ಲೆಲ್ಲ. ಯಾವುದು ಕೀನ್ಯದ ಬರೀ ಪ್ರಾಣಿನೇ. ಮೊದಲು ಸೋಚಿರ್ತಿ ಆಗಾಗ ಸಿಂಹ ಹುಲಿ ಅಂತಂದ್ವಿ, ಆಮೇಲೆ ಪ್ಯಾಕಕ್ಕೆ ಬಂದರೆ ಯಾವಾಗ ತಾಯಿ ಅಂತಂತಿದ್ವಿ. 25 ದಿವಸ ಇಲ್ಲಿ ನೋಡ್ರಿ ಬರೀ ಅವೇ ಅವಕ್ಕೆ ನಮ್ಮನ್ನು ನೋಡಿ ಅದಾಗಿದೆ. ನನಗೆ ಒಂದು ಆಸೆ ಇದೆ, ಅದು ಯಾವುದೋ ಒಂದು ಸಿಂಹಪ್ಪ
ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು. ನಾವು ಜೀಪ್ ತಗೊಂಡು ಹಂಗೇ ಹೋಗ್ತಿದ್ವು. ಅದು ಹಿಂಗೆ ಸರಿ ನಮ್ಮನ್ನು ನೋಡ್ತಿಂಗೆ ತಿರ್ಗಾ ಹಂಗೆ ಫಾಲೋ ಮಾಡ್ತಿದ್ದೆವು. ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಅಂದ್ಬಿಟ್ಟು. ಥೂ ರಾಮ, ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ. ಆಮೇಲೆ ಹಿಂಗೆ ನೋಡಿ ನಗುತ್ತು ನಮ್ಮ ನೋಡ್ರು. ಅಯ್ಯೋ ಸಿಮ್ಮುವೆ ಅಂತ ಅಂದ್ಕೊಂಡಿನ. ನಿಜವಾಗ ಬರೀ ಪ್ರಾಣಿನೇ ಪ್ರಾಣಿ. ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದರೆ ಅಯ್ಯೋ ಹೋಗಪ್ಪ ಅಂತ ನಂಗಾಯ್ತು. ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ. ಸಾರು ಅಲ್ಲಷ್ಟು ಕಷ್ಟಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಣಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ. ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು KGF ಫುಲ್ಲು ಓಪನ್ ಆಯಿತು. ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ, ಪ್ರೀತಿ ಅಭಿಮಾನ, ನಮ್ಮೆಲ್ಲರ ಶ್ರಮ. ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದನೇ. ಅಂತ ಒಳ್ಳೊಳಗೆ ಖುಷಿ. ಸರ್ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ. ಸೂಪರ್ ಬಿಡಮ್ಮ ನೀನು. ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಟ್ಟಿದ್ದೆ. ಗಣೇಶನ್ ಕುಣಿಸ್ಬಿಟ್ಟು ಡಿಸ್ಕ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ. ಎಲ್ಲರೂ ಸಾಧು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಗೆಲ್ಲಿಸ್ಬಿಟ್ಟೆ ಅಂತಂದ್ರು. ಅಯ್ಯೋ ನಿಮ್ಮ ಮನ್ಕಾಯೋಗ ಒಂದು ಪ್ರಮೋಷನ್ಗೂ ಬರಲಿಲ್ಲ. ಫೋನ್ ಮಾಡಿದ ತಕ್ಷಣ ರಗಣ ಹೆಗ್ರಗಣ ಗೆದ್ಬಿಟ್ಟಲ್ವಾ ಅಂತಾರೆ. ಪ್ರಮೋಷನ್ ಬರಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ. ಅಲ್ಲೇ ಇರಲಿ ಪಾಪ, ಗೊತ್ತಿಲ್ಲ ನೆಕ್ಸ್ಟ್ MLA MP ಏನಾಗಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣೋ 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 ಶರಣೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗಣಪ ಹೇಳ್ತಾರೆ. ಗಣಪ ಈ ಥರದೊಂದು ನಿಜವಾಗ್ಲೂ ಒಂದು ರೀತಿ ಬೇರೆ ಯುಗ ಪರ್ವ, ಗಣಪನ ಪರ್ವ ಶುರುವಾಯ್ತಲ್ಲ. ನಮಗೆ ಚಿತ್ರರಂಗಕ್ಕೆ, ಅಭಿಮಾನಿಗಳಿಗೆ, ಎಲ್ಲರಿಗೂ, ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು. ಶಾರದಮ್ಮಂಗೆ ವಿಶೇಷವಾದ ಥ್ಯಾಂಕ್ ಯು. ಮೀನ ಕಣ್ಣೋಳೆಂದು ಡ್ಯಾನ್ಸ್ ಮಾಡಿದ್ದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.